ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ಇವತ್ತು ನಾನೊಂದು ಸೂಪರ್ ಆಗಿರುವಂತಹ ಬ್ಯೂಟಿ ಟಿಪ್ಸ್ ಹೇಳ್ತಾ ಇದ್ದೀನಿ. ತಲೆಯಲ್ಲಿ ಡ್ಯಾಂಡ್ರಫ್ ಆಗೋದು ತುಂಬ ಜನರಿಗೆ ಕಾಮನ್ ಅಲ್ವಾ? ಜೆಂಟ್ಸಿಗೂ ಆಗುತ್ತೆ, ಲೇಡೀಸ್ಗೂ ಆಗುತ್ತೆ, ಏನು ಮಾಡಿದರೂ ಕಡಿಮೆ ಆಗೋದಿಲ್ಲ. ಸೊ ಇವತ್ತು ನಾನು ನ್ಯಾಚುರಲ್ ಆಗಿ ತಲೆ ಹೊಟ್ಟನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಸಿಂಪಲ್ ಮೆಥಡನ್ನು ಹೇಳ್ತಾ ಇದ್ದೀನಿ. ಸಿಂಪಲ್ ಟಿಪ್ಸ್ ಅದು. ಯಾವುದು ಆ ಮೆಥಡ್, ನಾವು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದಕ್ಕೆ ನಾನು ಸರಿಯಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಡಬೇಕು. ಎಷ್ಟು ಕಪ್ಪಾಗಿದ್ರೂ ಪರವಾಗಿಲ್ಲ. ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ, ತಲೆ ಕೂದಲಿಗೆ ಎಲ್ಲ ತುಂಬಾ ಒಳ್ಳೆಯದು ಬಾಳೆಹಣ್ಣು. ನಿಮ್ಮ ತಲೆ ಕೂದಲು ವಾಲ್ಯೂಮ್ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಎಷ್ಟು ಬೇಕಾಗುತ್ತೆ ಅಂತ. ನಾನು ಒಂದು ಹಣ್ಣು ಫುಲ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಕೈಯಲ್ಲೇ ಫುಲ್ ಪೇಸ್ಟ್ ಥರ ಮಾಡ್ಕೊಳ್ಬಹುದು. ಇದನ್ನ ಫುಲ್ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಇದೀಗ ಫುಲ್ ಪೇಸ್ಟ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ. ಇದು ಈ ಥರ ಫುಲ್ ನೈಸಾಗಿ ಪೇಸ್ಟ್ ಆಗಬೇಕು. ಇದಕ್ಕೆ ಈಗ ನಾನು ಅರ್ಧ ಚಮಚ ಆಗುವಷ್ಟು ಮೆಂತೆ ಪುಡಿನ ಹಾಕ್ತಾಯಿದ್ದೀನಿ. ನಾನಿದು ಮೆಂತೆ ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿರುವಂಥದ್ದು, ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರೋದು. ನೀವು ಬೇಕಂದರೆ ಹುರಿದು ಪೌಡರ್ ಇಲ್ಲ ಆದರೆ ಅದನ್ನ ನೆನೆಸಿ ಬಾಳೆಹಣ್ಣಿನ ಜೊತೆನೇ ಮಿಕ್ಸಿ ಕೂಡ ಮಾಡಬಹುದು. ಬೇಕಂದರೆ ಮೆಂತೆ ಕೂಡ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಕೂದಲು ತುಂಬ ಬ್ಲ್ಯಾಕ್ ಕೂಡ ಆಗುತ್ತೆ. ಸೊ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೆಂತೆ ಪೌಡರ್ ಹಾಕಿರೋದ್ರಿಂದ ಅದು ಸ್ವಲ್ಪ ಗಂಟು ಆಗಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೆಂತೆ ತುಂಬ ತಂಪು ಕೂಡ ಹೌದಲ್ವ? ಸೊ ಕೆಲವೊಬ್ಬರಿಗೆ ತುಂಬ ಹೀಟ್ ಆದಾಗ ಕೂಡ ಹೇರ್ ಎಲ್ಲ ತುಂಬ ಡ್ರೈ ಆಗುತ್ತೆ, ಹಾಗೆ ತುಂಬ ಡ್ಯಾಂಡ್ರಫ್ ಕೂಡ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಇನ್ ಕೇಸ್ ಹೀಟಿಂದ ಆಗಿರೋದಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಮನೆಮದ್ದು ನಮಗೆ ಹೆಲ್ಪ್ ಆಗುತ್ತೆ. ಇದೀಗ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ 2 ಟೀ ಸ್ಪೂನ್ ಆಗುವಷ್ಟು ಹುಳಿ ಮೊಸರನ್ನು ಹಾಕ್ಕೊಳ್ಬೇಕು. ನಮ್ಮ ತಲೆ ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹುಳಿ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹುಳಿ ಮೊಸರು ಬರೀ 2 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸ. ನಿಂಬೆ ರಸ ನಿಮ್ದೇನಾದರೂ ಆಲ್ರೆಡಿ ಡ್ರೈ ಹೇರ್ ಆಗಿದ್ದರೆ ಅದನ್ನ ಯೂಸ್ ಮಾಡೋದು ಬೇಕಾಗಲ್ಲ, ಅದನ್ನ ಸ್ಕಿಪ್ ಮಾಡಬಹುದು. ಇಲ್ಲ ಸ್ವಲ್ಪ ಆಯ್ಲಿ ಹೇರ್ ಆ ಥರ ಎಲ್ಲ ಇದ್ದರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡ್ರೆ ಬೇಗನೆ ತಲೆ ಹೊಟ್ಟು ಕಡಿಮೆ ಆಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಆಗಬೇಕು. ನಿಮ್ಮ ತಲೆ ಕೂದಲು, ನಾನು ಆವಾಗಲೇ ಹೇಳ್ದಂಗೆ ತಲೆ ಕೂದಲು ಎಷ್ಟು ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಸ್ವಲ್ಪ ಸಾಕು, ಸೊ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀವು ಸ್ಕಾಲ್ಫಿಂದ ಫುಲ್ ಹಚ್ಕೊಳ್ಬೇಕು. ಸ್ಕಾಲ್ಪ್ಗೆ ಹಚ್ಕೊಂಡು ಆಮೇಲೆ ಫುಲ್ ತಲೆ ಕೂದಲಿಗೆ ಕೂಡ ಹಚ್ಕೊಳ್ಬಹುದು. ಕೂದಲಿಗೂ ಹಚ್ಕೊಳ್ಳೋದ್ರಿಂದ ಈ ಬನಾನಾ ಹಾಕಿರೋದ್ರಿಂದ ಕೂದಲು ತುಂಬ ಶೈನಿ ಬರುತ್ತೆ. ಹಾಗೆ ನಾವು ಏನು ಮೆಂತೆ ಹಾಕಿದ್ದೀವಲ್ಲ, ಕೂದಲು ತುಂಬ ಕಪ್ಪಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ತಲೆ ಹೊಟ್ಟು ಕೂಡ ಕಡಿಮೆ ಹಾಕೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಒಂದು ಹೇರ್ ಮಾಸ್ಕನ್ನು, ಹೇರ್ ಪ್ಯಾಕನ್ನು ನೀವು ಮನೇಲೇ ಈಸಿಯಾಗಿ ರೆಡಿ ಮಾಡಿಕೊಂಡು ತಲೆಗೆ ಹಚ್ಕೊಳ್ಬಹುದು. ವಾರಕ್ಕೆ ಒಂದ್ಸರಿ ಅಥವಾ 2 ವಾರಕ್ಕೆ ಒಂದ್ಸರಿನಾದರೂ ಮಾಡ್ಬೋದು. ತುಂಬ ಡ್ಯಾಂಡ್ರಫ್ ಏನೂ ಇಲ್ಲ ಆದರೆ 2 ವಾರಕ್ಕೆ ಒಂದ್ಸರಿ ಮಾಡಿದರೆ ಕೂಡ ಸಾಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂಥ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.